ಮತ್ತೆ ಆ ದೇವರಾಜಣ್ಣ ಅದೆಲ್ಲೋ ಮನೆ ನೋಡ್ತಿತ್ತಲ್ಲ ತಾಬೇಕು ಅಂತವ ತಾಂತೇನಕ್ಕ. ಓ ಅದ ಅಯ್ಯೋ ಅದನ್ನ 2 ವರ್ಷದಿಂದನೇ ಮಾತಾಡ್ಕೊಂಡು ಬಿಟ್ಕೊಂಡನೆ ಅಪ್ಪ. ನಾನು ಹೇಳ್ದೆ ಆ ಅಣ್ಣಗೆ ಅದೇನಣ್ಣ ತಗೊಳಲ್ವೇನಣ್ಣ. ಇಲ್ಲ ಕಣಕ್ಕ ಮಾತುಕತೆ ಎಲ್ಲ ಆಗೈತೆ, ನಾನು ಆ ಓನರು ಎಲ್ಲ ಕೂತ್ಕೊಂಡು ಡೀಲ್ ಮಾಡ್ಕೊಂಬಿಟ್ಟಿದ್ದೀವಿ, ಇಷ್ಟೇ ಅಮೌಂಟು ಅಂತ. ಎಷ್ಟು ಅಂತ ಅಂದೆ. ಅಮೌಂಟ್ದೇನು ಹೇಳಲಿಲ್ಲ ಯಪ್ಪ. ಇಲ್ಲ ಕಣಕ್ಕ ಮಾತುಕತೆ ಎಲ್ಲ ಮುಗ್ದೈತೆ, ನಾವೇ ತಗೊಳೋದು, ಅವರು ಟೈಮ್ ಕೊಟ್ಟಿದ್ದಾರೆ. ಆಗ ನಾನು ಹಂಗಾರು ಅವತ್ತು ಹೇಳ್ದೆ ಕಣೆ, ಅಣ್ಣ ಟೈಮ್ ಕೊಡೋದು ಅದೆಲ್ಲ ಪಕ್ಕಕ್ಕೆ ತಳ್ಳಿಬಿಡು, ನೀನು ಟೋಕನ್ ಅಡ್ವಾನ್ಸ್ ಅಂತ ಇಷ್ಟು ಕೊಟ್ಬಿಡೋಣ, ಆವಾಗ ನಿಮಗೆ ಗ್ಯಾರಂಟಿ ಆಗುತ್ತೆ ಅಂತ ಹೇಳಿದೆ. ಅದಕ್ಕೆ ನಾನು ಟೋಕನ್ ಅಡ್ವಾನ್ಸ್ ಕೊಡೋಣ ಅಂತ ಹೋದೆ ಕಣಕ್ಕ. ಅವರು ಅಯ್ಯೋ ನಂಬಿಕೆ ಅಲ್ವಾ ಅಂದರೆ ಭಾಳ ಚೆನ್ನಾಗಿದ್ರು ಅವರು ಇವ್ರುವೆ. ನೀನು ನೋಡಿದೆಯಲ್ಲೋ ಗೊತ್ತಿಲ್ಲವ, ನಾನೊಂದು 10-15 ವರ್ಷದಿಂದಲೂ ನಾನು ನೋಡ್ತಾನೆ ಇದ್ದೀನಿ ಅವ್ರನ್ನ. ಭಾಳ ಅನ್ಯೂನ್ಯತೆಯಿಂದ ಇದ್ರು ಕಣೆ. ಅದಕ್ಕೆ ಟೋಕನ್ ಅಡ್ವಾನ್ಸ್ ಎಲ್ಲ ಬೇಡ ಅಂದ್ರಂತೆ. ಟೋಕನ್ ಅಡ್ವಾನ್ಸ್ ಬೇಡ, ನಂಬಿಕೆ ಇಲ್ವೇನಣ್ಣ, ಇಷ್ಟು ವರ್ಷದಿಂದಲೂ ನಾವು ಜೊತೆಯಲ್ಲೇ ಇದ್ದೀವಿ. ಅವ್ರ ಮನೆ ಇವ್ರು ಬಾಡಿಗೆ ಇದ್ದರು, ಒಂದು 6-7 ವರ್ಷನೇ ಇದ್ದರು. ಆಮೇಲೆ ಇನ್ನೂ ಒಂಚೂರು ದೊಡ್ಡ ಮನೆ ಬೇಕು ಅಂತ ಹೇಳ್ಬಿಟ್ಟು ಖಾಲಿ ಮಾಡ್ಕೊಂಡು ಹೋದರು. ಆಮೇಲೆ ಇವರು ಮನೆ ಮಾರ್ತೀವಿ ಅಂತ ಮಾತಾಡ್ಕೊಂಡವ್ರು ಇಬ್ಬರೂ. ಆವಾಗ ಅವರು ಆಯ್ತಕ್ಕ ನೀವು ಮಾರಿದ್ರೆ ನಮಗೆ ಕೊಡ್ರಿ ಅಂತೇಳ್ಬಿಟ್ಟು ಇವರೆಲ್ಲ ಕೂತ್ಕೊಂಡು ಮಾತಾಡ್ಕೊಂಡಿದ್ದಾರೆ. ಈಗ ನೋಡಿದ್ರೆ ಈ ಅಪ್ಪ ದುಡ್ಡೆಲ್ಲ ಹೊಂಚ್ಕೊಂಡು ಹೋದ್ನಂತೆ. ದುಡ್ಡೆಲ್ಲ ಹೊಂಚ್ಕೊಂಡು ರೆಡಿ ಮಾಡಿ ಇಟ್ಕೊಂಬಿಟ್ಟು ಅಕ್ಕ ಮನೇದು ಮಾತಾಡಿದ್ವಲ್ಲ ಅದು ತಗೊಂಬಿಡೋಣ ಅಂದ್ಕೊಂಡಿದ್ವಿ ಕಣಕ್ಕ ಅಂತ. ಅವಳೇನು ಮಾಡಿದ್ದಾಳೆ, ಒಳಂದೊಳಗೆ ಮಾತಾಡ್ಕೊಂಡು ಇನ್ನೊಬ್ಬಳ ಜೊತೆನಲ್ಲಿ ಮಾತಾಡ್ಕೊಂಡು ಈ ಅಪ್ಪ ಮಾತಾಡಿದಕ್ಕಿಂತಲೂ 3 ಲಕ್ಷ ಅವಳು ಜಾಸ್ತಿ ಕೊಟ್ಬಿಟ್ಟಿದ್ದಾಳೆ. ಅವಳು ಜಾಸ್ತಿ ಕೊಟ್ಟಾಗ ಒಳಂದೊಳಗೆ ಅವರ ಮಾಡ್ಕೊಂಬಿಟ್ಟಿದ್ದಾರೆ ಅವರು. ಅದಕ್ಕೆ ಕಣೆ ಹೇಳೋದು, ಇವಾಗ ಎಲ್ಲೈತಕ್ಕ ಮನುಷ್ಯರ ಬೆಲೆ, ಮಾತಿಗೆಲ್ಲ ಐತ್ ಬೆಲೆ, ಎಲ್ಲ ದುಡ್ಡಿನ ಮೇಲೆ. ಓ ಕಣೆ, ದುಡ್ಡಿಗಿರೋ ಬೆಲೆ ಯಾವುದಕ್ಕೂ ಇಲ್ಲ ಕಣೆ. ಇವಾಗ ಇಷ್ಟು ವರ್ಷ ಎಲ್ಲ ಜೊತೆಯಲ್ಲಿದ್ರಲ್ಲಿ ನಂಬಿಕೆ ದ್ರೋಹ ಮಾಡ್ಬೋದ ಅವರು? ಕೆಲವ್ರು ಹೇಳ್ತಾರೆ ನಂಬಿಕೆನೇ ಜೀವನ, ನಂಬಿಕೆ ಇಡಬೇಕು ಅಂತ. ಏನು ನಂಬಿಕೆ ಇಡ್ತೀಯ? ಅವಳೇ ಹೇಳ್ತಿದ್ಲಲ್ಲಕ್ಕವ, ಇನ್ನೊಬ್ರಿಗೆ ಬೋಧನೆ ಮಾಡ್ತಾ ಇದ್ಲು. ಅದೇ ಹೇಳ್ತಾರಲ್ವಾ, ನೀತಿ ಹೇಳ್ತಾರೆ ನಿಂತ್ಕೊಂಡು ಉಯ್ತಾರೆ ಅಂತ. ನಿಂತ್ಕೊಂಡ್ರಿಂದ ನಾವು ನೋಡಿ ಕಲಿಬೇಕು. ಪಾಪ ಯಪ್ಪ ಬೇಜಾರು ಮಾಡ್ಕೊಂಡು ಹೇಳ್ದ, ಇಲ್ಲ ಕಣಕ್ಕ ನಾನು ಹೆಂಗೆಂಗೋ ದುಡ್ಡು ಅಡ್ಜಸ್ಟ್ ಮಾಡಿದೆ, ಊರ ಕಡೆದೆಲ್ಲ ಸ್ವಲ್ಪ ಹೊಲ ಇತ್ತು ಎಲ್ಲ ಮಾರ್ಬಿಟ್ಟು ಗುಡ್ಡೆ ಮಾಡಿ ಇಟ್ಕೊಂಡಿದ್ದೆ ದುಡ್ಡ. ನೋಡಿದ್ರೆ ಹಿಂಗೆ ಸಡನ್ನಾಗಿ ಹಿಂಗೆ ಕೈ ಕೊಟ್ಬಿಟ್ಲಲ್ಲಕ್ಕ. ನೀವು ಹೇಳ್ತಿದ್ರಿ ಟೋಕನ್ ಅಡ್ವಾನ್ಸ್ ಏನಾರು ಕೊಟ್ಟು ಗ್ಯಾರಂಟಿ ಮಾಡ್ಕೊಳ್ರಿ. ತಾಯಮ್ಮ ಒಪ್ತಿರ್ಲಿಲ್ಲ ಟೋಕನ್ ಅಡ್ವಾನ್ಸ್ ತಗೊಳಕ್ಕೂ. ಎಂಥ ಅನ್ಯಾಯ ಮಾಡಿಬಿಟ್ರು ನನಗೆ ಅಂತ ಹೇಳ್ದ ಈ ಅಪ್ಪ. ಅಲ್ಲ ಕಡೆ 3 ಲಕ್ಷ ದೊಡ್ಡದ, ಒಂದು ವಿಶ್ವಾಸ, ಒಂದು ಮನುಷ್ಯನ ಮೇಲೆ ನಂಬಿಕೆ, ಅದು ದೊಡ್ಡದ. ಇವಾಗೆಲ್ಲ ಎಲ್ಲೈತಕ್ಕ ವಿಶ್ವಾಸ ನಂಬಿಕೆ ಬೆಲೆ ಇಲ್ಲ. ದುಡ್ಡಿಗಿರೋ ಬೆಲೆ ಮನುಷ್ಯನಿಗೆ ಇಲ್ವೇ ಇಲ್ಲ ಕಣೆ, ಮನುಷ್ಯನಿಗಿಲ್ವೇ ಇಲ್ಲ. ಆರನ್ ಮಾಡ್ತವ್ರು ನೋಡು, ಟೆಂಪೋ ಬಂತೇನೋ. ಅಯ್ಯೋ ಬಿಡು, ಟೆಂಪೋ ಬಂತು ಕಣೆ, ಹೋಗ್ತೀನಿ. ಅದು ನಂಬಿಕೆನ ಜೀವನ ಅಂತ ಹೇಳ್ತಾರಲ್ಲ, ಇಬ್ಬರು ಉಳಿಸ್ಕೋಬೇಕು ಅದನ್ನ. ಈಗ ನಾನು ನಿನಗೊಂದು ಮಾತು ಕೊಟ್ಟಿರ್ತೀನಿ, ನೀನು ನನಗೊಂದು ಮಾತು ಕೊಟ್ಟಿರ್ತೀಯ. ಇಬ್ಬರು ಕಡೆಯಿಂದನೂ ಅದು ನಂಬಿಕೆನ ಉಳಿಸ್ಕೋಬೇಕು. ಈಗ ದುಡ್ಡು ಬಂದಿದ ತಕ್ಷಣ ನೋಡಿ, ಹಿಂಗೆ ದುಡ್ಡು ಬಂದಿದ ತಕ್ಷಣನೇ ಜನ ಚೇಂಜ್ ಆಗ್ಬಿಡ್ತಾರೆ ಕಣೆ, ಜನನೇ ಚೇಂಜ್ ಆಗ್ಬಿಡ್ತಾರೆ ದುಡ್ಡು ಬಂದಿದ ತಕ್ಷಣ.